ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಅಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗಲ್ಲಿ ನಾನು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ, ಸೊ ನಮ್ಮ ಸ್ಕಿನ್ ಗ್ಲೋ ಆಗಬೇಕು ಅಂತಂದರೆ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಬೇಕು. ಸೊ ಈ ಫೇಸ್ ಪ್ಯಾಕ್ ಟ್ರೈ ಮಾಡೋದ್ರಿಂದ ನಿಜವಾಗ್ಲೂ ನಮ್ಮ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ ಬರುತ್ತೆ. ಇದನ್ನು ರೆಗ್ಯುಲರಾಗಿ ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಏನಾದರೂ ನಾವು ಈ ಫೇಸ್ ಪ್ಯಾಕ್ನ ಹಚ್ತಾ ಬಂದರೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಹೇಳಬೇಕು ಅಂತಂದರೆ ಈಸಿಯಾಗಿ ಸೊ ಈ ಫೇಸ್ ಪ್ಯಾಕ್ ಯೂಸ್ ಮಾಡಿ ಬೆಳ್ಳಗಾಗ್ಬಿಡ್ಬೋದು. ಸೊ ಹೌದು, ನಾನು ಈ ಪ್ಯಾಕ್ನ ತುಂಬ ಇಷ್ಟಪಡ್ತೀನಿ. ನಾನು ಸ್ಕೂಲ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ ಆ ಟೈಮಲ್ಲೆಲ್ಲ ಹಾಕ್ಕೊಂಡು ಬರ್ತಾಯಿದ್ದಿದ್ದು ಫೇಸ್ ಪ್ಯಾಕ್ ಇದು. ಸೊ ಇದು ನನಗೆ ಒಳ್ಳೆ ರಿಸಲ್ಟ್ ಕೊಡ್ತಿತ್ತು. 100% ರಿಸಲ್ಟ್ ಕೊಡುತ್ತೆ. ತುಂಬಾ ಫೇಸ್ ಗ್ಲೋ ಆಗುತ್ತೆ ಅಂಥ ಒಳ್ಳೆ ಫೇಸ್ ಪ್ಯಾಕು. ಸೊ ನನಗೆ ಕಾಲೇಜಲ್ಲಿದ್ದಾಗೆಲ್ಲ ಕೇಳ್ತಾಯಿದ್ರು, ಏನು ಇಷ್ಟೊಂದು ಕಲರ್ ಬರ್ತಾಯಿದೆಯಾ, ಹಿಂಗೆ ಏನು ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು. ಸೊ ಅವಾಗೆಲ್ಲ ನಾನು ಸುಮ್ಮನೆ ಬಿಲ್ಡಪ್ ಕೊಡ್ತಾಯಿದ್ದೆ, ಏನಿಲ್ಲಪ್ಪ ಅಂತ. ಬಟ್ ನಾನು ಯೂಸ್ ಮಾಡ್ತಾಯಿದ್ದಿದ್ದು ಫೇಸ್ ಪ್ಯಾಕ್ ಇದೆ. ಸೊ ಫೇಸ್ ಪ್ಯಾಕು ಏನೆಲ್ಲ ಉಪಯೋಗ ಬರುತ್ತೆ ಅಂತ ನಾನು ಮುಂದಿನ ಹಾಗೆ ಹೇಳ್ತಾ ಇರ್ತೀನಿ. ಸೊ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ನೋಡಿ, ನೀವು ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಆಮೇಲೆ ನೋಡಿ ಎಷ್ಟು ಗ್ಲೋಯಿಂಗ್ ಆಗಿರುತ್ತೆ ನಿಮ್ಮ ಫೇಸು ಅಂತ. ಸೊ ಬನ್ನಿ ಇವತ್ತಿನ ಲಾಗ್ ಹೋಗೋಣ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ ಮಾಡೋಕ್ಕೆ ಒಂದು ಬೌಲ್ ತೊಗೊಳ್ಳಿ. ಅದರಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು ತೊಗೊಳ್ಳಿ. ಸೊ ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ನಮ್ಮ ತ್ವಚೆಗೆ. ಇನ್ಸ್ಟಂಟಾಗಿ ಗ್ಲೋ ಕೊಡುತ್ತೆ. ಸೊ ಫೇಸ್ ಪ್ಯಾಕ್ ಎಲ್ಲ ಮಾಡೋರು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾರೆ. ಸೊ ಇವಾಗ ಈ ಕಡಲೆ ಹಿಟ್ಟಿಗೆ ಒಂಚೂರು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ಳಿ. ತುಂಬ ಅರಿಶಿನ ಹಾಕಿದ್ರೆ ತುಂಬ ಎಲ್ಲೋ ಕಾಣುತ್ತೆ. ಸೊ ಅದಕ್ಕೆ ನಾನು ಅರಿಶಿನ ಕಡಿಮೆ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಒಂದು 2 to 3 ಟೇಬಲ್ ಸ್ಪೂನ್ ಕರ್ಡ್ ಅಂದರೆ ಮೊಸರನ್ನ ತೊಗೊತಾ ಇದ್ದೀನಿ. ಸೊ ಮೊಸರು ಎಷ್ಟು ಒಳ್ಳೆಯದು ಅಂತಂದರೆ ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ. ಹಾಗೆ ಈಗ ನಾನು ಹಾಫ್ ಸ್ಪೂನಷ್ಟು ನಾನು ಹನಿ ತೊಗೊತಾ ಇದ್ದೀನಿ. ಸೊ ಹನಿ ಕೂಡ ತುಂಬಾ ಒಳ್ಳೆಯದು. ನಮ್ಮ ಫೇಸಲ್ಲಿ, ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದು ಎಲ್ಲ ರಿಪೇರಿ ಮಾಡುತ್ತೆ. ಸೊ ಆ ಹನಿ, ಹಾಗೆ ಅರಿಶಿನನೂ ಕೂಡ ಅಷ್ಟೇ ಆ್ಯಂಟಿಬಯೋಟಿಕ್ಕು. ಅದು ಕೂಡ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡೆಡ್ ಸೆಲ್ಸು ಅವೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆದುಬಿಡುತ್ತೆ. ಸೊ ಚೆನ್ನಾಗಿ ಕಲಿಸ್ಕೊಬೇಕು. ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೊಂಚೂರು ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಗಟ್ಟಿಯಾಗಿ ಪೇಸ್ಟ್ ಥರ ಬರುತ್ತೆ. ಸೊ ಈ ರೀತಿ ಇರಬೇಕು. ಜಾಸ್ತಿ ನೀರಾಗಿರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಸೊ ಇವಾಗ ನೋಡಿ ಹೀಗೆ ರೆಡಿಯಾಗಿದೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಫುಲ್ಲು ಫೇಸ್ ಪ್ಯಾಕ್ ರೆಡಿಯಾಗಿದೆ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ಸೊ ಕೂದಲೆಲ್ಲ ಬರಬಾರ್ದು, ಡಿಸ್ಟರ್ಬ್ ಆಗಬಾರ್ದು ಫೇಸ್ ಪ್ಯಾಕ್ ಹಾಕ್ಕೊಳ್ಳುವಾಗ ಅಂತ ಒಂದು ಇದು ಹಾಕ್ಕೊಂಡಿದ್ದೀನಿ. ನನ್ನ ಮಗಳದ್ದು ಆ್ಯಕ್ಚುಲಿ ಇದು, ಬಟ್ ನಾನಿವಾಗ ಹಾಕ್ಕೊಂಡಿದ್ದೀನಿ ಬ್ಯಾಂಡು. ಸೊ ತುಂಬ ಒಳ್ಳೆಯದು ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ. ಸೊ ಬನ್ನಿ ಇವಾಗ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ತೋರಿಸ್ತೀನಿ. ನನ್ನ ಫೇಸ್ ಇವಾಗ ಈ ರೀತಿ ಇದೆ. ಸೊ ರೆಡಿಯಾಗಿದೆ ಪ್ಯಾಕು. ಸೊ ಪ್ಯಾಕ್ನ ಹಾಕ್ಕೊತೀನಿ. ಬ್ರಷ್ ಎಲ್ಲ ಯೂಸ್ ಮಾಡ್ಬೋದು, ಬಟ್ ನಾನಿವಾಗ ಡೈರೆಕ್ಟಾಗಿ ಕೈಯಲ್ಲೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸ್ಕೂಲ್ಗೆ ಹೋಗುವಾಗಿಂದನೂ ಈ ಫೇಸ್ ಪ್ಯಾಕ್ನ ಹಾಕ್ಕೊತಾ ಇದ್ದೀನಿ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ನನಗೆ ಎಷ್ಟು ಇಷ್ಟ ಆಗಿದೆ, ಎಷ್ಟು ಈ ಫೇಸ್ ಪ್ಯಾಕ್ ನನ್ನ ಫೇಸ್ಗೆ ನನಗೆ ಹೊಂದ್ಕೊಂಡಿದೆ ಅಂತ. ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಟ್ಟಿರಬೇಕು. ನಾನು ಅಷ್ಟು ವರ್ಷದಿಂದ ನಾನು ಇದೇ ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಎಷ್ಟು ರಿಸಲ್ಟ್ ಕೊಟ್ಟಿರಬೇಕಲ್ವ. ಸೊ ನನಗೆ ಯಾವಾಗಲೇ ಸ್ಕಿನ್ ಡಲ್ ಅನಿಸ್ಬಿಟ್ರೆ ಸೊ ಫಸ್ಟು ನಾನು ಈ ಫೇಸ್ ಪ್ಯಾಕ್ನೇ ಹಾಕ್ಕೊತೀನಿ. ಸೊ ಎಷ್ಟು ಚೆನ್ನಾಗಾಗುತ್ತೆ ಆಮೇಲೆ ಫೇಸು ಅಂತಂದರೆ ಈ ಪಿಂಪಲ್ ಆಗಿ ಮಾರ್ಕೆಲ್ಲ ಆಗಿಬಿಟ್ಟಿರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ ನನಗೆ. ಹಾಗೆ ಸ್ಕಿನ್ನೆಲ್ಲ ಗ್ಲೋ ಆಗುತ್ತೆ. ನಾನು ಒಂದು ಸ್ವಲ್ಪ ಬೆಳ್ಳಗೆ ಕಾಣ್ತೀನಿ, ನಾನು ಈ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಅಂತಲೇ ಹೇಳ್ಬೋದು. ನಾನೆಲ್ಲ ಯಾರಾದರೂ ಅಷ್ಟೇ ರೆಗ್ಯುಲರಾಗಿ ವೀಕ್ಲಿ 2-3 ಟೈಮ್ಸ್ ಈ ಫೇಸ್ ಪ್ಯಾಕ್ನ ಹಾಕ್ಕೊಂಡ್ರೆ ಖಂಡಿತ ಒಳ್ಳೆ ಕಲರ್ ಬರ್ತಾರೆ. ಅಷ್ಟೇ ಅಲ್ಲ, ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ, ನಮ್ಮ ಫೇಸಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲ ಹೊರಟೋಗುತ್ತೆ ಫ್ರೆಂಡ್ಸ್. ನಿಜ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಫೇಸ್ ಪ್ಯಾಕ್ ಇದು. ನನಗಂತೂ ತುಂಬಾ ಇಷ್ಟ. ನಾನು ಯಾವಾಗಲೂ ಹಚ್ಕೊತಾ ಇರ್ತೀನಿ. ಎಲ್ಲಾದರೂ ಹೋಗ್ಬೇಕಂದ್ರೆ, ಏನಾದರೂ ಫಂಕ್ಷನು, ಇನ್ನೇನು ಹಬ್ಬಗಳು, ಮದುವೆ ಟೈಮ್ ಆ ಥರ ಎಲ್ಲ ಏನಾದರೂ ಬಂತು ಅಂದರೆ ಸೊ ನಾನು ಈ ಫೇಸ್ ಪ್ಯಾಕ್ನ ರೆಗ್ಯುಲರಾಗಿ ಹಾಕ್ಕೊತಾ ಇರ್ತೀನಿ. ಯಾಕಂದರೆ ನಂದು ಆಯಿಲ್ ಸ್ಕಿನ್ನು,
ಪಿಂಪಲ್ಲು ಜಾಸ್ತಿ, ಮಾರ್ಕು ಜಾಸ್ತಿ, ನನ್ನ ಸ್ಕಿನ್ನು ಡಲ್ ಆಗೋದು ತುಂಬ ಜಾಸ್ತಿ, ಹಾಗೆ ಟ್ಯಾನ್ ಆಗೋದು ಜಾಸ್ತಿ. ಸೊ ಅದಕ್ಕೆ ನಾನು ಈ ಫೇಸ್ ಪ್ಯಾಕ್ನ ಹಾಕ್ಕೊತಾ ಇರ್ತೀನಿ. ಸೊ ಒಳ್ಳೆ ರಿಸಲ್ಟ್ ಕೊಡೋದ್ರಿಂದ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ನಾನು ಬೇರೆ ಯಾವುದೂ ಅಷ್ಟೊಂದು ಕ್ರೀಮು ಅದು ಇದು ಎಲ್ಲ ಹಚ್ಕೊಳ್ಳಲ್ಲ. ನಾನು ಹೋಮ್ ರೆಮಿಡೀಸೇ ನಾನು ಟ್ರೈ ಮಾಡ್ತೀನಿ ಮನೇಲಿ. ಸೊ ಮನೆಯಲ್ಲೇ ಇಷ್ಟು ಒಳ್ಳೆ ಗ್ಲೋ ಕೊಡೋಂಥ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಸಾಕು. ಇನ್ನು ಪಾರ್ಲರ್ಗೆ ಅದಕ್ಕೆ ಅಂತ ಹೋದರೆ ಸುಮ್ಮನೆ ದುಡ್ಡು ವೇಸ್ಟು. ಇದನ್ನೇ ಒಂದು 3-4 ಸರಿ ವೀಕ್ಲಿ ಮಾಡ್ಕೊಂಬಿಟ್ರೆ ಎಷ್ಟು ಗ್ಲೋ ಕೊಡುತ್ತೆ ಗೊತ್ತಾ. ನಾನು ಇದ್ರ ಜೊತೆ ಇನ್ನೂ ಕೆಲವು ಪ್ಯಾಕ್ಸ್ನೆಲ್ಲ ನಾನು ರೆಗ್ಯುಲರಾಗಿ ನಾನು ಅಪ್ಲೈ ಮಾಡ್ಕೊತಾ ಇರ್ತೀನಿ. ಸೊ ಅದೆಲ್ಲ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಇನ್ನೂ ಒಳ್ಳೊಳ್ಳೆ ಫೇಸ್ ಪ್ಯಾಕ್ಸು ಯಾವ್ದು ನಾನು ತುಂಬ ದಿವಸಗಳಿಂದ ಯೂಸ್ ಮಾಡ್ತಾಯಿದ್ದೀನಿ, ಒಳ್ಳೆ ರಿಸಲ್ಟ್ ಕೊಡೋ ಅಂಥದ್ದು. ಸೊ ಈಗ ನೋಡಿ ನಾನು ಕ್ಲೀನಾಗಿ ಎಲ್ಲ ಅಪ್ಲೈ ಮಾಡಿಕೊಂಡೆ. ಆದಷ್ಟು ಐ ಏರಿಯಾ ಹತ್ರ ಅವಾಯ್ಡ್ ಮಾಡಿ. ನಂಗೆ ಡಾರ್ಕ್ ಸರ್ಕಲ್ ಇರೋದ್ರಿಂದ ನಾನೊಂದು ಸ್ವಲ್ಪ ಹಚ್ಕೊತಾ ಇದ್ದೀನಿ, ಕಣ್ಣು ಕೆಳಗಡೆನೂ ಅಷ್ಟೇ. ರಾತ್ರಿ ಹೊತ್ತು ಅಷ್ಟೊಂದು ನಿದ್ದೆ ಇರಲ್ವಲ್ಲ, ಅದಕ್ಕೆ ನನಗೆ ಇವಾಗ ಸ್ವಲ್ಪ ಡಾರ್ಕ್ ಸರ್ಕಲ್ ಬಂದುಬಿಟ್ಟಿದೆ. ಸೊ ಇವಾಗ ನಾನು ಅಪ್ಲೈ ಮಾಡ್ಕೊಂಡಾಯಿತು. 10 ನಿಮಿಷ ಒಂದು ಹಾರಕ್ಕೆ ಬಿಟ್ಬಿಡ್ತೀನಿ. ನಾವು ಜಾಸ್ತಿ ಹಾಕ್ಕೊಂಡ್ರೆ ಕಡಲೆ ಹಿಟ್ಟು ಏನಾಗುತ್ತೆ ಅಂತಂದರೆ ಆರೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ತಿನ್ ಲೇಯರಾಗಿ ಅಪ್ಲೈ ಮಾಡ್ಕೊಬೇಕು. ಹಾಗೆ ನಾನು ನೆಕ್ಕು ಕೂಡ ಹಚ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕಲಿಸ್ಕೊಂಬಿಟ್ಟಿದ್ದೆ, ನಿಮಗೆ ತೋರಿಸ್ಬೇಕು ಅಂತ. ವೇಸ್ಟ್ ಮಾಡೋದು ಬೇಡ ಅಂತ ನೆಕ್ಕಿಗೂ ಹಾಕ್ಕೊತಿದ್ದೀನಿ. ನೆಕ್ಕನ್ನ ಬಿಡಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಫೇಸ್ ಪ್ಯಾಕ್ ಹಾಕುವಾಗ ನೆಕ್ಕಿಗೂ ಕೂಡ ಹಾಕ್ಕೊಬೇಕು. ಇಲ್ಲಾಂದರೆ ಫೇಸೇ ಒಂದು ಕಲರು, ನೆಕ್ಕೇ ಒಂದು ಕಲರ್ ಆಗಿಬಿಡುತ್ತೆ. ಸೊ ಇವಾಗ ನಾನು ಸುಮ್ಮನೆ ಹಂಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಬಟ್ ಫೇಸ್ ವಾಶ್ ಮಾಡುವಾಗ ಒಂದು 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಒಂಚೂರು ಕೈ ಒದ್ದೆ ಮಾಡಿಕೊಂಡು ಫೇಸೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಸೊ ಆಮೇಲೆ ನೋಡಿ 10 ನಿಮಿಷ ಆದಮೇಲೆ ನನ್ನ ಫೇಸಲ್ಲಿ ಈ ಥರ ಎಲ್ಲ ಪ್ಯಾಕು ಒಣಗೋಗಿದೆ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ಸೊ ನೋಡ್ಬೋದು ಇವಾಗ ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆ ಫೇಸ್ ಅಂತ. ಫ್ರೆಶ್ ಆಗಿದೆ ಆ್ಯಂಡ್ ಸ್ಮೂತಾಗಿದೆ. ನನಗೆ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ಈ ರಿಸಲ್ಟು. ತುಂಬ ದಿನಗಳಾದಮೇಲೆ ನಾನು ಹಚ್ತಾ ಇರೋದ್ರಿಂದ ಈ ಫೇಸ್ ಪ್ಯಾಕು ನನಗೆ ಅಷ್ಟೊಂದು ಏನು ಒಂದೇ ಸರಿ ಗೊತ್ತಾಗ್ತಾ ಇಲ್ಲ. ಬಟ್ ಏನು ಅಂತಂದರೆ ನನ್ನ ಮಾರ್ಕ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ನಿಸ್ತು. ಫ್ರೆಶ್ ಆಗಿದೆ ಆ್ಯಂಡ್ ಸ್ಕಿನ್ ಮಾತ್ರ ಮುಟ್ಟಕ್ಕೆ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಅದು ಮೊಸರು ಹಾಕಿರ್ತೀವಲ್ಲ, ಸೊ ಅದಕ್ಕೆ. ಸೊ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ, ಸೊ ಹೇಗಿತ್ತು ಫೇಸ್ ಪ್ಯಾಕ್ ಅಂತ. ಸೊ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಸೊ ನನ್ನ ಫೇಸು ಎಷ್ಟು ಗ್ಲೋ ಕಾಣ್ತಾ ಇತ್ತು ಅಂತ ನನಗೆ ಡೈರೆಕ್ಟಾಗಿ ಗೊತ್ತಾಗ್ತಾ ಇತ್ತು. ನಿಮ್ಮ ಕ್ಯಾಮ್ರಾದಲ್ಲಿ ಗೊತ್ತಾಯ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನೀವು ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಸ್ಕಿನ್ ಮಾತ್ರ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಆಗುತ್ತೆ ದಿನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ. ಹಾಗೆ ಕಲರ್ ಕೂಡ ಚೆನ್ನಾಗಿ ಬರ್ತೀವಿ. ಸೊ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ. ತುಂಬ ದಿನಗಳಿಂದ ನಾನು ಈ ಫೇಸ್ ಪ್ಯಾಕ್ನ ಹಾಕ್ಕೊತ ಬರ್ತಾಯಿದ್ದೀನಿ. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೊತ್ತು ನನ್ನ ಮಗಳು ವಾಕಿಂಗ್ ಹೋಗ್ಬಿಟ್ಟು ಬಂದಿದ್ದಾಳೆ ಇವಾಗ. ಸೊ ಬಾಗಿಲು ತರ್ತಾನೆ ಇದ್ದಾಳೆ. ಸೊ ಇವಾಗ ನಾನು ಅವಳು ನೋಡ್ಕೊಬೇಕು. ಸೊ ಅವಳು ಹೋಗಿ ಬರೋಷ್ಟೊತ್ತಲ್ಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಇರಲಿ. ಸೊ ಈ ಫೇಸ್ ಪ್ಯಾಕ್ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಈ ಫೇಸ್ ಪ್ಯಾಕ್ನ ಒಂದ್ಸರಿ ಪ್ಲೀಸ್ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಮತ್ತು ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.